ಅಂಡ್ ಯಸ್ ಓವರ್ ಆಲ್ ಥೆರಪಿಯಲ್ಲಿ ಪ್ರೀತಿ ಅವ್ರು ಏನಾದ್ರು ಕಲ್ತ್ರು ಅಂದ್ರೆ ಏನ್ ಕಲ್ತ್ರು? ಆತ್ಮವಿಶ್ವಾಸ ಅನ್ನೋದು ಬಿಡ್ಬಾರ್ದು ಅಂತ ಹೇಳಿ. ಇನ್ನೊಬ್ರು ಹೇಳ್ತಾರಂತೇಳಿ ನಾವ್ ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಡಿಲೀಟ್ ಮಾಡ್ಬೇಕು. ಓಕೆ. ನಾವು ಖುಷಿಯಾಗಿರೋದನ್ನು ನೋಡ್ಬೇಕು ಫಸ್ಟ್. ಸುತ್ತಮುತ್ತಲಿನವರು ಖುಷಿಯಾಗಿರ್ತಾರೆ. ಈಗ ಅಂದ್ರೆ ನನಗೆ ಮೊದ್ಲಿನಾಗೆ ಅಲ್ಲ ಮೇಡಮ್, ಈಗ ಗೊತ್ತಾಗ್ತದೆ. ಯಾರಾದ್ರೂ ಮಾತಾಡ್ಲಿಕ್ಕೆ ಬಂದ್ರು ನನಗೆ ಮೊದ್ಲೇ ಒಂದು ಪ್ರಜ್ಞೆ ಅಂತ ಬರ್ತದೆ. ಸಡನ್ ನಾನು ಹೋಗಿ ಮಾಡುದಿಲ್ಲ, ಯಾರನ್ನು ಕೂಡ ಅಷ್ಟು ಪಟ್ಟ ಒಪ್ಪಿಕೊಳ್ಳುದಿಲ್ಲ. ಹಾಗೆ ಮುಂಚೆ ಒಪ್ಪಿಕೊಳ್ತಿದ್ದೆ, ಅವ್ರು ಹೇಳಿದ ತಕ್ಷಣ ಅಯ್ಯೋ ಪಾಪ ಅಂತ ಹೇಳಿ ಅವ್ರಿಗೆ ಏನಾದ್ರೂ ಹಣ ಕೊಡುದೆಲ್ಲ ಮಾಡ್ತಿದ್ದೆ. ಈಗ ಕೊಡ್ತಿರ್ಲ ನಾನು ಯಾರಿಗೆ. ಹಾಸ್ಪಿಟಲ್ ಅಲ್ಲಿ ಕೂಡ ಅಷ್ಟೇ, ಡಾಕ್ಟರ್ ಕೂಡ ತುಂಬಾ ಬದಲಾಗಿದ್ದಾರೆ. ನನಗೆ ಆಶ್ಚರ್ಯ ಆಗುದು ಅವ್ರು ಇಷ್ಟು ಬದಲಾಗಿದ್ದಾರೆ ಅಂತ. ನಮ್ಮ ಸುತ್ತಮುತ್ತ ಸ್ಟಾಫ್ ಕೂಡ ಅಷ್ಟೇ. ಫಸ್ಟ್ ಗೆ ನಾನು ಅವರನ್ನು ಹೆದರ್ತಿದ್ದೆ. ಈಗ ಎಲ್ಲರೂ ಅವರಾಗಿ ಬಂದು ಒಂಥರ ಪ್ರೀತಿಯಿಂದ ಮಾತಾಡ್ತಾರೆ. ಥೆರಪಿಯಲ್ಲಿ ಸತ್ಯ ನನಗೆ ನನ್ನಲ್ಲೇ ಬದಲಾವಣೆ ಆಗಿದೆ. ತುಂಬಾ ಚೇಂಜಸ್ ಆಗಿದೆ. ಫಸ್ಟ್ ಅನಿಸ್ತಿರ್ಲಿಲ್ಲ ಮೇಡಮ್, ಆದ್ರೆ ನಿಧಾನ ಅದು ವರ್ಕ್ ಮಾಡ್ತದೆ ಅಂತ ಅನಿಸ್ತದೆ ನಂಗೆ. ಇದು ಮಾಡ್ತಿದ್ದೇನೆ ಮೇಡಮ್, ಅದೇ ದೇವಿದ್ದು ಆದಿಶಕ್ತಿ ಇದೆಲ್ಲ ನಿಮ್ಮದು. ಕೆಲವು ನಂಗೆ ಇಲ್ಲಿ ಬರುವಾಗ ನಾನು ಇದು ಮಾಡ್ಕೊಂಡು ಹೋಗ್ತೇನೆ. ನಂಗೆ ತುಂಬಾ ಒಂಥರ ನಾನೇ ದೇವಿಯಾಗಿ ಇದ್ದೇನೆ ಆ ರೀತಿ ಎಲ್ಲ ಫೀಲ್ ಆಗ್ತದೆ. ಎಲ್ಲರೂ ನಮ್ಮನ್ನ ಒಂಥರ ಈಗ ಹಾಗೆ ಎಲ್ಲ ನೋಡಿದ್ರು, ಒಂಥರ ಒಂಥರ ದೇವಿಯಾಗಿ ನೋಡ್ತಾರೆ. ಆ ರೀತಿ ಎಲ್ಲ ನೋಡುದಿಲ್ಲ. ಅದು ನಂಗೆ ಈಗ ಇತ್ತೀಚೆಗೆ ಸ್ವಲ್ಪ ನಂಗೆ ಫೀಲ್ ಆದದಷ್ಟೇ. ಒಂದೆರಡು ವಿಡಿಯೋ ನೋಡಿದ್ರೆ ನಂಗೆ ಹಾಗೆ ಅನಿಸ್ತು.